ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿ 21 ದಿನಗಳು ಕಳೆದರೂ ಭವಾನಿಪುರ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿ ಅನುಭವಿಸಿದ ಸೋಲು ಇನ್ನೂ ರಾಜಕೀಯ ಚರ್ಚೆಯ ಕೇಂದ್ರವಾಗಿಯೇ ಉಳಿದಿದೆ. ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿದ್ರು ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ತಮ್ಮ ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ಭವಾನಿಪುರ ಕ್ಷೇತ್ರದಲ್ಲಿ ತಮ್ಮ ವಿರುದ್ಧ ದೊಡ್ಡ ಮಟ್ಟದ ಪಿತೂರಿ ನಡೆದು ಪ್ರಜಾಪ್ರಭುತ್ವದ ಮೇಲೆ ದೊಡ್ಡ ಅನ್ಯಾಯವಾಗಿದೆ ಎಂಬುದು ಅವರ ಆರೋಪವಾಗಿದೆ. ಭವಾನಿಪುರ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಸೋಲಿನ 3 ವಾರಗಳ ನಂತರವೂ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ತಮ್ಮ ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಚುನಾವಣಾ ಫಲಿತಾಂಶವನ್ನ ಸಂಪೂರ್ಣವಾಗಿ ಪ್ರಾಯೋಜಿತ ಅಂತ ಕರೆದ ಅವರು ಈ ಸಂಪೂರ್ಣ ರಾಜಕೀಯ ಯುದ್ಧವನ್ನ ರಾಷ್ಟ್ರೀಯ ನ್ಯಾಯಾಲಯಕ್ಕೆ ಕೊಂಡೊಯ್ಯುವ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಭವಾನಿಪುರ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಪ್ರತಿನಿಧಿಸಿದ್ದಾರೆ. 2011ರಿಂದ ಈ ಕ್ಷೇತ್ರವನ್ನು ತಮ್ಮ ಬಲವಾದ ಕೋಟೆಯಾಗಿ ಉಳಿಸಿಕೊಂಡಿದ್ದವರು ಈ ಬಾರಿ ಫಲಿತಾಂಶವನ್ನ ಜನರ ತೀರ್ಮಾನವೆಂದು ಅಲ್ಲ, ಆಡಳಿತಾತ್ಮಕ ಕುತಂತ್ರ ಅಂತ ವಿವರಿಸುತ್ತಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ಟಿಎಂಸಿ ಸಂಸದೆ ಕಾಕೋಲಿ ಘೋಷ್ ದಸ್ತಿದಾರ್ ಅವರು ಚುನಾವಣಾ ಸೋಲನ್ನು ಉಲ್ಲೇಖಿಸಿ ತಮ್ಮ ಪಕ್ಷದ ಕಾರ್ಯವೈಖರಿಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತಾ ಬರಾಸತ್ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಈ ಸಂಬಂಧ ತಮ್ಮ ರಾಜೀನಾಮೆ ಪತ್ರದಲ್ಲಿ ಸಂಸದೆ ಕಾಕೋಲಿ ಘೋಷ್ ದಸ್ತಿದಾರ್ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಐಪಿಎಸಿ ಪಾತ್ರವನ್ನ ಪ್ರಶ್ನಿಸಿದ್ರು. ಚುನಾವಣೆಯ ಸಮಯದಲ್ಲಿ ತಂಡವು ತನ್ನ ಮೇಲೆ ಒತ್ತಡ ಹೇರೋಕೆ ಪ್ರಯತ್ನ ಮಾಡ್ತು ಅಂತ ಅವ್ರು ಹೇಳಿದ್ದಾರೆ. ಸೋತ್ ಮೇಲೆ ಏನೋ ಒಂದು ಕಥೆಗಳು ಹೇಳ್ತಿರ್ತಾರೆ. ಬಟ್ ಮಮತಾ ಬ್ಯಾನರ್ಜಿ ಅವತ್ತು ಇವ್ರು ಗೆದ್ದಾಗ ಟಿಎಂಸಿ ಕಮ್ಯುನಿಸ್ಟ್ ಪಾರ್ಟಿ ಅವ್ರನ್ನ ಒಪ್ಕೊಳ್ಳಲ್ಲ ಅಂದ್ರೆ ಏನ್ ಮಾಡ್ತಿದ್ರು ಇವರು? ಸೋಲೆ ಮುಗಿದ್ಮೇಲೆ ಮುಗಿದ ಕತೆ ಇಲ್ಲ. ನಾನು MLA ನಾನು CM ಅಂತ ನಮ್ಮ ಭ್ರಮೇಲೆ ಇರಬೇಕು. ಲೀಗಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಾಧ್ಯ ಇಲ್ಲ. 30 ವರ್ಷಕ್ಕೂ ಅಧಿಕ ಆಡಳಿತ ಮಾಡಿದಂತ ಕಮ್ಯುನಿಸ್ಟ್ ಪಾರ್ಟಿಯವರು ನಾವು ಸೋತಿಲ್ಲ ನಾವೇ ಅಂತಂದಿರ ಏನಾಯ್ತಿತ್ತು? ಪಿಣರಾಯಿ ವಿಜಯನ್ ನಾನು ಸೋತಿಲ್ಲ ಅಂದಿರ ಏನಾಗದು? ಸ್ಟಾಲಿನ್ ನಾನು ಸೋತಿಲ್ಲ ನಾನೇ CM ಅಂದಿರೇನ? ನಡೆಯಲ್ಲ ಅವೆಲ್ಲ ಡೌಗಳು. ಬಟ್ ಈ ಆಟಗಳೆಲ್ಲ ಜಾಸ್ತಿ. ಮಮತಾ ಬ್ಯಾನರ್ಜಿ ಅವರು ಈ ರೀತಿಯ ಹೋರಾಟ ಬಂಡಾಟಗಳು ಜಾಸ್ತಿ. ಅವರ ಒಂಥರ ರೆಬೆಲ್ ರಾಜಕಾರಣಿ.